ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ತಮ್ಮ ವಾರ್ಷಿಕ ಪ್ರಶಸ್ತಿಗಳನ್ನು ಎಷ್ಟೊಂದು ಸೊಗಸಾಗಿ ಇವತ್ತು ಪ್ರತಿಭಾವಂತರಿಗೆ ಮತ್ತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸಾಧಕರಿಗೆ ಪ್ರಶಸ್ತಿ ಮುಖಾಂತರ ಇವತ್ತು ಆ ಪ್ರಶಸ್ತಿಗಳನ್ನು ಸಮರ್ಪಣೆ ಮಾಡಿ ಇವತ್ತು ರಾಜ್ಯಾದ್ಯಂತ ಒಂದು ಸುದ್ದಿ ಮಾಡಿದಂಥ ಕೋಲಾರ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಶ್ಲಾಘನೀಯ ಕಾರ್ಯ ಮಾಡೈತಿ. ಆ ಸುದ್ದಿ ಹೇಳಬೇಕಲ್ರಿ. ಕೋಲಾರದ ಪತ್ರಕರ್ತರು ಎಲ್ಲರ ಜೊತೆ ಬೆರೆತು ಎಲ್ಲ ರಾಜಕಾರಣಿಗಳ ಜೊತೆ ಬೆರೆತು ತಮ್ಮ ಸ್ವಇಚ್ಛಾದಿಂದ ವರದಿಗಳನ್ನು ಅರ್ಪಿಸಿ ಇವತ್ತು ರಾಜ್ಯದಲ್ಲಿ ಮಾದರಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖರು ಸಹಿತ ಅದಾರ. ಅವರ ಹೆಸರುಗಳನ್ನ ಹೇಳ್ತೀನಿ. ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಆಚರಣೆಗೋಸ್ಕರ ಅವರು ಸಾಧಕರನ್ನು ಕರೆಸಿ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅಂದರೆ ವಿಚಿತ್ರ ಅಲ್ರಿ. ಕೋಲಾರದಲ್ಲಿ ಪ್ರತಿಭಾವಂತ ಪತ್ರಕರ್ತರು ಅದಾರ್ರಿ, ಮತ್ತು ನಕಲಿ ಪತ್ರಕರ್ತರು ಅದಾರ, ಸ್ವಯಂ ಘೋಷಿತ ಪತ್ರಕರ್ತರು ಅದಾರ, ಒಂದು ಬಿಳಿ ಹಳೆ ಮೇಲೆ ಅಕ್ಷರ ಬರೆಯಾಕೂ ಬರೋದಿಲ್ಲ ಅವರು ಅದಾರ. ಎಲ್ಲೋ ವೇತನದ ದಾರಿ ನೋಡ್ಕೊತ ಕುಣ್ತಾರೆ, ತಮ್ಮ ಮನೆಯಾಗಿಂದ ವೇತನ ಬರುವ ದಾರಿ ನೋಡ್ಕೊತ ಕುಣ್ತಾರೆ. ಆ ವೇತನದಿಂದ ಉಪಜೀವನ ಮಾಡಿ ನಕಲಿ ಚಿಕಿತ್ಸೆ ಮಾಡುವಂಥ ಒಬ್ಬರು ಇದ್ದಾರ. ಅಂಥವ್ರ ಬಗ್ಗೆನೂ ಸಹಿತ ಎಚ್ಚರ ವಹಿಸಬೇಕು. ಆದರೆ ಕೋಲಾರದಲ್ಲಿ ಒಂದು ಅಕ್ಷರ ಬರೆಯಿಲ್ಲದವರು ಸಹಿತ ನಕಲಿ ಪತ್ರಕರ್ತರು ಹಾವಳಿ ಭಾಳ ಆಗೈತಿ ಅಂಥೇಳಿ ಅಲ್ಲಿಯ ಮಹಾಜನತೆ ವಿಚಾರ ಮಾಡಿ ಹೇಳಿದಾಗ ನಮಗೆ ಅಲ್ಲಿ ಕೋಲಾರ ಕಾರ್ಯನಿರತ ಪತ್ರಕರ್ತರ ಸಂಘದ ಅನೇಕ ವಿಷಯಗಳು ಬೆಳಕಿಗೆ ಬಂದವು. ಅವರು ಮಾಡುತ್ತಿರುವ ಸಾಧನೆಗಳು ನೋಡ್ರಿ. ಪ್ರಿಯ ಪತ್ರಿಕೆ ದಿನಪತ್ರಿಕೆ ಸಂಪಾದಕ ದಿವಂಗತ ಸಂಪಾದಕ ಜಿ ನಾರಾಯಣ ಸ್ವಾಮಿ ಮತ್ತು ದಿವಂಗತ ನಾರಾಯಣ ಸ್ವಾಮಿ ನೆನಪಿನಲ್ಲಿ ಕೋಲಾರದ ಪ್ರಿಯ ಪತ್ರಿಕೆ ದಿನಪತ್ರಿಕೆ ಸಂಪಾದಕ ಮಂಜುನಾಥ್, KR ಕೃಷ್ಣಸ್ವಾಮಿ ನೆನಪಿನಲ್ಲಿ ಶ್ರೀನಿವಾಸಪುರದ ವಿಜಯಧ್ವನಿ ದಿನಪತ್ರಿಕೆ ತಾಲೂಕು ವರದಿಗಾರ ಎನ್ ಕೃಷ್ಣಮೂರ್ತಿ ನರಸಿಂಹಮೂರ್ತಿ, ಕೋಲಾರ ಶಕ್ತಿ ದಿನಪತ್ರಿಕೆ ಸಂಪಾದಕ ಗೋಪಿ ಕಾಂಬ್ಳೆ ಮಲ್ಲೇಶ್ ಬೂದಿಕೋಟೆ, ಸಂಯುಕ್ತ ಕರ್ನಾಟಕ ಪತ್ರಿಕೆ ಹೋಬಳಿ ವರದಿಗಾರ ಪ್ಯಾರೇಜಾನ್ BN ಗುರುಪ್ರಸಾದ್, ಮಾಲೂರಿನ ಈ ಸಂಜೆ ಪತ್ರಿಕೆ ತಾಲೂಕು ವರದಿಗಾರ ಲೋಕೇಶ್ ಸೋಮಶೇಖರ್ ಗೌಡ, ಕೋಲಾರದ ಸುವರ್ಣ TV ಜಿಲ್ಲಾ ವರದಿಗಾರ ದೀಪಕ್ ಆರ್ಮುಗಂ, KGF ಹೊಸದಿಗಂತ ದಿನಪತ್ರಿಕೆ ವರದಿಗಾರ ಮುರಳೀಧರ್ ರಾವ್, ಗಂಗಾರೆಡ್ಡಿ ನೆನಪಿನಲ್ಲಿ ಮುಳಬಾಗಿಲಿನ ಕನ್ನಡ ಮಿತ್ರ ದಿನಪತ್ರಿಕೆ ವರದಿಗಾರ PL ಅಮೃತಯ್ಯ ನಾಗಪ್ಪ ಅವರ ನೆನಪಿನಲ್ಲಿ ಕೋಲಾರದ ಪ್ರಜಾ TV ಕ್ಯಾಮ್ರಾಮನ್ CN ಪವನ್ ಕುಮಾರ್ ಇವರನ್ನು ಸನ್ಮಾನಿಸ್ತಾರ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ SSLC ದ್ವಿತೀಯ PUC ಪದವಿಯಲ್ಲಿ ಉತ್ತಮ ಸಾಧನೆ ಮಾಡಿದ 32 ಮಂದಿ ಪತ್ರಕರ್ತರ ಮಕ್ಕಳಿಗೆ ನಗದು ಪುರಸ್ಕಾರ ನೀಡಿ ಸನ್ಮಾನಿಸ್ತಾರ. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ನಿರಂಜನ್ ವಾನಳ್ಳಿ ಪ್ರಧಾನ ಉಪನ್ಯಾಸ ನೀಡ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗೋಪಿನಾಥ್, ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘದ ಖಜಾಂಚಿ ವಾಸುದೇವ್ ಹಾಳ, ಕಾರ್ಯಕಾರಿ ಸದಸ್ಯರಾದ ಮುನಿರಾಜು, KS ಗಣೇಶ್, ಮಹಮ್ಮದ್ ಯೂನುಸ್ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿರ್ತಾರೆ. ಪತ್ರಕರ್ತರು ತಮ್ಮ ಇಚ್ಛಾಶಕ್ತಿಯಿಂದ ಸ್ವಯಂ ಬರವಣಿಗೆಯಿಂದ ತಮ್ಮ ಬುದ್ಧಿವಂತಿಕೆಯಿಂದ ವರದಿ ಮಾಡಕತ್ತಾರೆ ಇವತ್ತು ಎಲ್ಲರೂ. ಆದರೆ ಕೆಲವರು ಮಾತ್ರ ಅಕ್ಷರ ಬರೆಯಾಕ ಬರೋದಿಲ್ಲ, ಓದಾಕ ಬರೋದಿಲ್ಲ, ಡಂಬಾಚಾರಗೋಸ್ಕರ ಯಾರ್ದೋ ಜೊತೆ ಒಂದು ಫೋಟೋ ಹಾಕೊಂಡು DP ಇಟ್ಕೊಂಡು ತಿರುಗಾಡಿದರೆ ಅವನು ಪತ್ರಕರ್ತನಲ್ಲ, ಪತ್ರಿಕೆಯ ಗಂಧ ಗಾಳಿ ಗೊತ್ತಿಲ್ಲದವ. ಏನೇನೋ ಒಂದು ಯಾರನ್ನ ತೇಜೋವಧೆ ಮಾಡುವ ಸಲುವಾಗಿ ಇವತ್ತು ಪತ್ರಿಕೆ ಮೌಲ್ಯವನ್ನು ಕಡಿಮೆ ಮಾಡುವಂಥ ಈ ಪತ್ರಕರ್ತರಿಗೆ ಎಚ್ಚರಿಕೆ ಕೊಟ್ಟಂಥ ಇದೇ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರು ಮಾಡುತ್ತಿರುವ ಸಾಧನೆ ಅಮೋಘ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ರ್ಯಾಂಕ್ ಹೊಡೆದವರಿಗೆ ಪ್ರಶಸ್ತಿ, ಇದನ್ನು ಮಾಡಬೇಕಲ್ರಿ. ಎಲ್ಲೋ ಒಂದು ಹಾಳಿ ಮೇಲೆ ಒಂದು ಅರ್ಜಿನೂ ಬರೆಯಾಕೆ ಬರೋದಿಲ್ಲ, ಒಂದು ಅಕ್ಷರ ಬರೆಯಾಕೆ ಬರೋದಿಲ್ಲ, ಒಂದು ಢೋಂಗಿತನ ಮಾಡ್ಕೋತು ಅಲ್ಲಿ ತಿರುಗಾಡಿದ್ರೆ ಅವನು ಪತ್ರಕರ್ತನಲ್ಲ. ಪತ್ರಕರ್ತನಿಗೆ ತನ್ನದೇ ಆದಂಥ ಸ್ವಾಭಿಮಾನ ಐತಿ. 30 ವರ್ಷಗಳ ಇತಿಹಾಸ ಈ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಾಕ 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದಾನೆ. ಬೇರೆ ಪಾರ್ಟ್ ಟೈಮ್ ಏನು ಮಾಡಿಲ್ಲ, ಯಾವ ಚಿಕಿತ್ಸೆ ಕೊಡುವಂಥ ಯಾವುದು ಉದ್ಯೋಗ ಮಾಡಿಲ್ಲ. ಸ್ವಂತ ಉದ್ಯೋಗದಿಂದ ಬಂದಂಥ ಇದೇ ಉದ್ಯೋಗವನ್ನು ಜನಸೇವೆಗಾಗಿ ಅರ್ಪಣೆ ಮಾಡಿದಾಗ ಇದೇ ಸ್ಟುಡಿಯೋಗೆ ಬರ್ರಿ, ಎಷ್ಟು ಜನ ಬಂದಿಲ್ಲಿ ಸುಖ ದುಃಖಗಳನ್ನ ವಿಚಾರ ಮಾಡಿಕೊಂಡು ತಮ್ಮ ಅಹವಾಲ ಕೊಟ್ಟನ್ನು ಹೋಗ್ತಾರೆ. ಸಂಬಂಧಪಟ್ಟ ಇಲಾಖೆಗೆ ನಾವೇ ದೂರವಾಣಿ ಮುಖಾಂತರ ಮಾತನಾಡಿ ಅವರ ಸಮಸ್ಯೆಗಳನ್ನು ಪರಿಹರಿಸ್ತೀವಿ. ಇವತ್ತು ರಾಜ್ಯಾದ್ಯಂತ ಎಲ್ಲಿ ಹೋದರೂ ಕಡಕ ಕಾಕ ಅಂತಾರ. ದೈನಂದಿನವಾಗಿ ಸಾವಿರಾರು ಜನ ಬೆಂಗಳೂರು ಮತ್ತು ಬೀದರು, ಬಿಜಾಪುರ, ಗುಲ್ಬರ್ಗ, ಬಾಗಲಕೋಟದಲ್ಲಿ ಫೋಟೋ ಹೊಡ್ಸ್ಕೋತಾರ, ಅಭಿಮಾನದಿಂದ ಮಾತಾಡ್ತಾರ, ಹಾರೈಕೆ ಮಾಡ್ತಾರ, ಶಕ್ತಿ ತುಂಬ್ತಾರ, ಆಯುಷ್ಯಕ್ಕೆ ಪ್ರಾರ್ಥನೆ ಮಾಡ್ತಾರ. ಇದು ಪತ್ರಕರ್ತನ ಕರ್ತವ್ಯ.
ಒಬ್ಬ ಪತ್ರಕರ್ತ ಒಂದು ಕರ್ನಾಟಕ ರಾಜ್ಯವನ್ನು ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು, ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ಮಾಡಿದರೆ ಅಲ್ಲಿ ತನ್ನ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಇದೇ ಭಾರತದ ಪಂತಪ್ರಧಾನಿ ಇವತ್ತು 3ನೇ ಸಾರಿ ಪ್ರಧಾನಮಂತ್ರಿಯಾದಂಥ ಮೋದಿಯವರು ಅಧಿಕಾರ ಬರುವುದಕ್ಕಿಂತ ಮುಂಚೆ 50ರಿಂದ 60 ಹೊಸ ರಾಜ್ಯಗಳನ್ನು ಘೋಷಣೆ ಮಾಡುವಾಗ ಇದೇ ಶಿವಾನಂದ ಜಾಮದಾರ್ IAS ಅಧಿಕಾರಿ ಬರೆದಂಥ ಪುಸ್ತಕವನ್ನು ಅದನ್ನು ಓದಬೇಕು. ಮೊದಲು ಓದಿ ಯಾವುದೇ ಟೀಕೆ ಟಿಪ್ಪಣಿ ಮಾಡುವಾಗ ಸಹಿತ ಎಚ್ಚರ ವಹಿಸಬೇಕು. ತನ್ನ ವ್ಯಕ್ತಿತ್ವವನ್ನು ತನ್ನ ಬಂಡವಾಳವನ್ನು ವಿಚಾರ ಮಾಡ್ಕೋಬೇಕು. ತಾನ್ಯಾರು ಇದರ ಸಲುವಾಗಿ ಈ ವಿಶೇಷ ಸುದ್ದಿಯನ್ನು ಬಿತ್ತರಿಸಲಾಗಿದೆ. ಕೋಲಾರಿನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರು ಇವತ್ತು ಮಾಡಿದ ಸಾಧನೆ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಒಳ್ಳೊಳ್ಳೆಯ ಎಲ್ಲ ಪತ್ರಕರ್ತರದಾರ. ಅದರಲ್ಲಿ ನಕಲಿನೂ ಅದಾರ, ಅಸಲಿನೂ ಅದಾರ. ಆ ನಕಲಿದವ್ರದ ಭಾಳ ರಂಬಾಟಾಗೈತಿ. ಅಸಲಿದವ್ರು ಇವತ್ತು ಎಷ್ಟೊಂದು ಕೂಗು ಎಬ್ಬಿಸಿದ್ರು ಸಹಿತ ಅಸಲಿತನ ನೋಡೋದಿಲ್ಲ. ಆದರೆ ಅಸಲಿ 24 ಕ್ಯಾರೆಟ್ ಗೋಲ್ಡ್, ಅದೇ ಕೋಲಾರದ ಚಿನ್ನದ ಗನಿಯ ಗೋಲ್ಡ್ದಲ್ಲಿ ಕಾರ್ಯನಿರತ ಪತ್ರಕರ್ತರು ಮಾಡಿದಂಥ ಕಾರ್ಯ ಶ್ಲಾಘನೀಯ. ಇದನ್ನು ನೋಡಿದ ತಕ್ಷಣ ಕೋಲಾರದ ಮಹಾಜನತೆ, ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಮಹಾಜನತೆ, ಅಲ್ಲಿ ಪುಣ್ಯವಂತ ಶಾಸಕರನ್ನು ಹೊಂದಿದ್ದೀರಿ, ಪುಣ್ಯವಂತ ಲೋಕಸಭಾ ಸದಸ್ಯರನ್ನು ಸಹಿತ ಹೊಂದಿದ್ದೀರಿ. ನೀವು ಆರಿಸಿಕೊಟ್ಟಂಥ ಜನಪ್ರತಿನಿಧಿ ನಿಮಗೇನು ಕೊಡುಗೆ ಕೊಟ್ಟಾನ, ಅಭಿವೃದ್ಧಿ ಮಾಡ್ಯಾನ, ಅದನ್ನೂ ಸಹಿತ ನನಗೆ ತಿಳಿಸಿರಿ. ಮುಂದಿನ ವಿಷಯವನ್ನು ಕೋಲಾರ ರಣಕಹಳೆಯನ್ನು ಒಂದು ವಿಶೇಷ ಎಪಿಸೋಡ್ದೊಂದಿಗೆ ಬರ್ತೀನಿ. ಖಡಕ ಜವಾರಿ ಕಾಕನ ಯೂಟ್ಯೂಬ್ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನು ಹಾಕಿರಿ. ನಮನ ಕೆಣಕಿದವರನ್ನು ನಾವು ಬಿಡುವುದಿಲ್ಲ. ಇದೇ ಇವತ್ತಿನ ವಿಶೇಷ ಸುದ್ದಿ. ಮತ್ತೊಂದು ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ.